ಗೃಹಗಳೊಳದೋಟಗಳು ಬೆಳಗು ಕಲಿಹ ಕೊಳಂಗಳ ಕಮಲವನಕೆಯು ಬಹಳ ತೂಳುವ ತುಂಬೆಗಳ ಕೊಳರ್ವಕ್ಕೆ ಚಂದಗಳ ಬಹು ಸುನಾದದ ಹಂಸೆಯಾಡುತ್ತಲಿಹ ಸದಾ ಮುಚ್ಚುಂಚುಗೋಳಿಯು ವಿಹಿತ ಪರಿಪರಿ ಧ್ರುಮಗಳಿಂದೆಸೆದಿತ್ತು ರಜತಾದ್ರಿ. ಗೃಹಗಳಲ್ಲುಳದ ತೋಟಗಳೆಂದರೆ ರಜತಾದ್ರಿಯ ಮನೆಗಳ ಒಳಗಿನ ಸುಂದರ ತೋಟಗಳು ಹೇಗೋ ಮಾನವನ ದೇಹದ ಒಳಗಿನ ಅಂಗಾಂಗಗಳು ಮತ್ತು ಶಕ್ತಿ ಕೇಂದ್ರಗಳು ಅಂದರೆ ಚಕ್ರಗಳು ಹಾಗೆಯೇ ಇರುತ್ತವೆ. ದೇಹದ ಒಳಗೆ ಹೃದಯ, ಶ್ವಾಸಕೋಶ, ಮೆದುಳು ಮುಂತಾದ ಅಂಗಗಳು ಜೀವನವನ್ನು ಸುಂದರವಾಗಿ ನಡೆಸುವ ತೋಟಗಳಂತೆ. ಕೊಳಗಳು ಮತ್ತು ಕಮಲವನಗಳು ಎಂದರೆ ರಜತಾದ್ರಿಯ ಕೊಳಗಳಲ್ಲಿ ಅರಳಿರುವ ಕಮಲ ಹೂಗಳು ಮಾನವನ ದೇಹದಲ್ಲಿರುವ ಚಕ್ರಗಳನ್ನು ಸೂಚಿಸುತ್ತವೆ. ಯೋಗಶಾಸ್ತ್ರದಲ್ಲಿ ಪ್ರತಿ ಚಕ್ರವನ್ನು ಕಮಲದಂತೆ ವರ್ಣಿಸುತ್ತಾರೆ. ಮೂಲಾಧಾರ, ಅನಾಹತ, ಸಹಸ್ರಾರ ಮುಂತಾದವು. ತುಂಬೆಗಳು, ಜೇನುಹುಳಗಳು. ಕಮಲಗಳ ಸುತ್ತ ಹಾರಾಡುವ ತುಂಬೆಗಳು ಹೇಗೋ ದೇಹದಲ್ಲಿ ಹರಿಯುವ ಪ್ರಾಣಶಕ್ತಿ ಮತ್ತು ನಾಡಿಗಳ ಚಲನೆ ಹಾಗೆಯೇ. ಹಂಸಗಳ ನಾದ. ಸರೋವರಗಳಲ್ಲಿ ಹಂಸಗಳು ಮಧುರವಾಗಿ ಕೂಗುವುದನ್ನು ಮಾನವನ ಉಸಿರಾಟ ಮತ್ತು ನಾದ ಪ್ರಾಣಧ್ವನಿಗೆ ಹೋಲಿಸಬಹುದು. ಯೋಗದಲ್ಲಿ ಉಸಿರಾಟವನ್ನು ಹಂಸಮಂತ್ರದೊಂದಿಗೆ ಹೋಲಿಸುತ್ತಾರೆ. ಹಕ್ಕಿಗಳ ಕೂಗು. ತೋಟಗಳಲ್ಲಿ ಹಕ್ಕಿಗಳು ಸದಾ ಕೂಗುವುದನ್ನು ಮನಸ್ಸಿನ ಚಿಂತನೆಗಳು ಮತ್ತು ಇಂದ್ರಿಯಗಳ ಚಟುವಟಿಕೆಗಳಿಗೆ ಹೋಲಿಸಬಹುದು. ರಜತಾದ್ರಿಯ ತೋಟಗಳಲ್ಲಿ ಇರುವ ವಿವಿಧ ಮರಗಳು ಮಾನವನ ದೇಹದಲ್ಲಿರುವ ವಿವಿಧ ಅಂಗಾಂಗಗಳು, ನರಗಳು ಮತ್ತು ಶಕ್ತಿಗಳ ಪ್ರತೀಕ. ರಜತಾದ್ರಿ ಪರ್ವತದ ತೋಟಗಳು, ಕಮಲ ಸರೋವರಗಳು, ಹಂಸಗಳು ಮತ್ತು ಮರಗಳು ಹೇಗೆ ಸುಂದರವಾಗಿ ಕಂಗೊಳಿಸುತ್ತವೋ ಹಾಗೆಯೇ ಮಾನವನ ದೇಹದ ಒಳಗಿನ ಚಕ್ರಗಳು, ನಾಡಿಗಳು, ಪ್ರಾಣಶಕ್ತಿ ಮತ್ತು ಅಂಗಾಂಗಗಳು ಸೇರಿ ದೇಹವನ್ನು ಒಂದು ದೈವಿಕ ನಗರಿಯಂತೆ ಮಾಡುತ್ತವೆ.